ಯಾವುದು ಇಡಂಗಿಲ್ಲ. ಗುಡ್ ಈವ್ನಿಂಗ್ ಎವ್ರಿ ಒನ್. ನಾನು ಇವತ್ತು ಸಂಜೆಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತು ಆ್ಯಕ್ಚುಲಿ ಏನು ಕೆಲಸ ಅಂತಂದ್ರೆ ಶ್ರಯುನ್ ಸ್ಕೂಲ್ ಒಳಗೆ ನಾಳೆ ರೈಮ್ಸ್ ಕಾಂಪಿಟೇಷನ್ ಐತಿ ವಿತ್ ಪ್ರಾಪ್ಸ್ ಮಾಡ್ಕೊಂಬರಕ್ಕೆ ಹೇಳ್ಯಾರ. ಸೊ ಅದಕ್ಕಂತಂದು ಹೇಳಿ ನಾನು ಕೂಡ ಪ್ರಾಪ್ಸ್ನ ರೆಡಿ ಮಾಡಬೇಕು. ವಾಯ್ಸ್ ಯಾಕೆ ಹಿಂಗಾಗೈತಿ ಅಂತಂದ್ರೆ ಸೀಸನ್ ವೈಸ್ ನೆಗಡಿ ಮತ್ತು ಜೋರಾಗೈತಿ. ಶ್ರೇಯುಗೆ ಬಂದಿತ್ತು ನೆಗಡಿ, ನಮ್ಮ ಅತ್ತೆಯವ್ರಿಗೆ ಬಂದಿತ್ತು. ಸೊ ಈಗ ನನಗೂ ನೆಗಡಿ ಸ್ವಲ್ಪ ಜ್ವರ ಐತಿ. ಬಟ್ ಅದ್ರಾಗೂ ಶ್ರೇಯನ್ ಸ್ಕೂಲ್ ಒಳಗೆ ಮತ್ತು ಇದನ್ನ ಮಾಡೋಕ್ಕೆ ಹೇಳ್ಯಾರ ಅಂತಂದಮೇಲೆ ಇದನ್ನು ಮಾಡಲೇಬೇಕು ಹೀಗಂತಂದು ಹೇಳಿ. ಸೊ ಅವನು ಯಾವುದಂತಂದ್ರೆ ರೈಮ್ಸನ್ನ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ತಾನಂತ. ಸೊ ಅದಕ್ಕಂತಂದು ಹೇಳಿ ಅದಕ್ಕೆ ತಕ್ಕದಂಗೆ ಪ್ರಾಪ್ಸ್ ಮಾಡ್ಬೇಕಂತಂದು ಹೇಳ್ಯಾರು. ನಾನು ಅದಕ್ಕೆ ಏನು ಮಾಡಿದ್ನಿ ಅಂತಂದ್ರೆ ಒಂದು ಹಳೇದು ವೇಸ್ಟ್ ಆಗಿರುವಂಥ ಥರ್ಮಕೋಲ್ ಇತ್ತು ಮನೆಯೊಳಗೆ. ಸೊ ಅದನ್ನು ಸ್ವಲ್ಪ ಪೇಂಟ್ ಗೀಟೆಲ್ಲ ಮಾಡಿ ಅದರೊಳಗೆಲ್ಲ ಸ್ವಲ್ಪ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಕೊಂಡೀನಿ. ಭಾಳ ಏನಲ್ಲ, ಏನಂತ ದೊಡ್ಡ ಆರ್ಟಿಸ್ಟ್ ಅಲ್ಲ, ಆದರೂ ಸ್ವಲ್ಪ ಮಕ್ಳಿಗೆ ಏನು ಬೇಕಲ್ಲ ಅಷ್ಟು ಮಾಡೋಷ್ಟು ಏನೋ ಒಂದು ಸ್ವಲ್ಪ ಕಲ್ತ್ಕೊಂಡೀನಿ. ಸಿಂಪಲ್ ಐತಿ, ಅದನ್ನು ಮಾಡಬೇಕೀಗ. ಇನ್ನೂ ಅದನ್ನು ಮಾಡಿ ಅಡುಗೆ ಮಾಡಬೇಕು. ಆಲ್ರೆಡಿ ಟೈಮ್ ನೋಡಿದ್ರೆ 8:30 ಆಗೈತಿ ಈವ್ನಿಂಗ್. ಸೊ ಬರ್ರಿ ಮೊದಲು ಪ್ರಾಪ್ಸ್ ರೆಡಿ ಮಾಡ್ತೀನಿ, ಆಮೇಲೆ ಅದ್ರ ಜೊತೆ ಶ್ರೇಯಿಂದ ಅಭ್ಯಾಸ ಕೂಡ ಐತಿ. ಇನ್ನೂ ಅದು ಅಭ್ಯಾಸನೂ ಮಾಡಿಸ್ಬೇಕು ಅವ್ನಿಗೆ. ನಾನು ಇವತ್ತು ಬರೋದು ಲೇಟ್ ಆಯ್ತು. ಯಾಕೆ ಲೇಟ್ ಆಯಿತು ಅಂತಂದ್ರೆ ಶ್ರೇಯು ನಮ್ಮ ಶೌರ್ಯಾಗ ಆರಾಮಿರಲಿಲ್ಲ, ಹೀಗಾಗಿ ಅಲ್ಲಿ ಮನೆಗೆ ಹೋಗಿ ಬರಬೇಕಾಗಿತ್ತು. ಹಿಂಗಂತಂದು ಹೇಳಿ ಬರೋದು ಸ್ವಲ್ಪ ಲೇಟ್ ಆಯಿತು. ಬಂದ ಮೇಲೆದ ಇನ್ನು ಶ್ರೇಯುಂದಿದೆಲ್ಲ ಪ್ರಾಪ್ಸಿಂದೆಲ್ಲ ರೆಡಿ ಮಾಡೋದೈತಲ್ಲ. ಸೊ ಇನ್ನು ಈ ಕೆಲಸಕ್ಕೆ ಕೂತ್ಕೊಳ್ತೀನಿ. ಬರೀ ಮೊದಲಿಗೆ ಪ್ರಾಪ್ಸ್ ರೆಡಿ ಮಾಡ್ತೀನಿ, ಆಮೇಲೆ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಲಾಸ್ಟ್ ಇಯರ್ ಒಳಗೆ ತೊಗೊಂಡು ಬಂದಿದ್ದ ಥರ್ಮಾಕೋಲ್ ಇದ್ರೊಳಗನ ಪೇಂಟ್ ಮಾಡಬೇಕು ಅಂತಂದು ಹೇಳಿ ನಾನು ರೆಡಿ ಮಾಡ್ತಾಯಿದ್ದೆ. ಫಸ್ಟ್ ಬ್ಲ್ಯಾಕ್ ಕಲರ್ ಪೇಂಟನ್ನ ಪೂರ್ತಿ ಥರ್ಮಾಕೋಲ್ಗೆ ಪೂರ ಒಂದು ಕೋಟ್ ಅದನ್ನ ಟ್ರೈ ಮಾಡಿ ಹೊಡೆದೆ. ಅಷ್ಟ್ರಾಗ ನಮ್ಮ ಶ್ರೇಯು ಏನು ಮಾಡಿಬಿಟ್ಟಿದ್ದ ಅಂತಂದ್ರೆ ಆ ಕಡೆಗೆ ಬ್ಲೂ ಎಲ್ಲ ಕಾಣಿಸ್ತದಲ್ಲ, ಅಲ್ಲೆಲ್ಲ ಬ್ಲೂ ಕಲರ್ದ ಪೇಂಟ್ ಹೊಡೆದ್ಬಿಟ್ಟಿದ್ದ. ಸೊ ಅದನ್ನು ಸ್ವಲ್ಪ ಒಣಗಿಸಿ ಆದಮೇಲೆ ಮತ್ತೆ ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಹೊಡೆದೇನಿ. ಅದಕ್ಕೆ ಕಲರದ್ದು ಹಂಗಾಗೈತಿ. ಇದೊಂದು ಸ್ವಲ್ಪ ಪೇಂಟ್ ಮಾಡಿದ್ರಾಯ್ತು ಅಂತಂದು ಹೇಳಿ ನೋಡಿದೆ. ಫಸ್ಟಿಗೆ ಫುಲ್ ಬ್ಲ್ಯಾಕ್ ಕಲರ್ ಆಯಿತು. ಅದ್ರ ಮೇಲೆ ಒಂದು ಚಂದ್ರನ ತೆಗೆದೆ. ಅದು ಆದಮೇಲೆ ಅದಕ್ಕೊಂದು ಸ್ವಲ್ಪ ಸ್ಟಾರ್ ಗೀರೆಲ್ಲ ಮಾಡೋಣ ಅಂತಂದು ಹೇಳಿ ಅಂದ್ಕೊಂಡಿದ್ದೆ. ಸೊ ಹಿಂಗೆ ಮಾಡತ್ತಿದ್ನಿ. ನನ್ನ ಶ್ರೇಯು ಮಾತ್ರ ನಡಕ್ ಬಂದು ಡಿಸ್ಟರ್ಬೆನ್ಸ್ ಮಾಡಾಕತ್ತಿದ್ದ. ಆ್ಯಕ್ಚುಲಿ ಅವನಿಗೂ ಪೇಂಟ್ ಮಾಡಬೇಕು ಅಂತ ಅನ್ನೋದು ಇತ್ತು. ಹೀಗಾಗಿ ಒಂದೇನೋ ಬೇರೆದೊಂದು ಇನ್ನೊಂದು ಥರ್ಮಾಕೋಲ್ ಇಟ್ಕೊಂಡು ಅದಕ್ಕೊಂದಿಷ್ಟು ಪೇಂಟ್ ಹೊಡೋದು, ಕಲ್ಲಿಗೆಲ್ಲ ಪೇಂಟ್ ಹೊಡೋದು, ಆ ಕಡೆ ಈ ಕಡೆ ಹೊಡೋದೆಲ್ಲ ತಯಾರು ಮಾಡಿದ. ಸೊ ಅದಂತೂ ರೆಡಿ ಆಯಿತು. ಅದಾದಮೇಲೆ ಒಂದು ಅಭ್ಯಾಸ ಇತ್ತು, ಹೀಗಾಗಿ ಅಭ್ಯಾಸನೂ ಮಾಡಿಸೋದಿತ್ತು ಅಂತಂದು ಹೇಳಿ ಒಂದಿಷ್ಟು ಮಾಡಿಸಾತಿದ್ದೆ ಅಭ್ಯಾಸನ. ಮಾಡ್ತಾನೆ. ಆದರೆ ಒಂದೊಂದು ಸಲ ಹಠ ಬಂತು ಅಂತಂದ್ರೆ ನಾನು ಕೈ ಹಿಡ್ಕೊಂಡು ಬರೆಯೋವರೆಗೂ ಬರ್ಸೋವರೆಗೂ ಅವನೇನು ಬಿಡೋದಿಲ್ಲ. ಹೀಗಾಗಿ ಅದರೊಳಗೆ ಒಂದು ಸ್ವಲ್ಪ ಟೈಮ್ ಹೋಗ್ತೈತಿ. ಅಷ್ಟು ಬರೆಯೋ ಮಠ ಅಂತಂದ್ರೆ ಒಂದಿಷ್ಟು ಡ್ರಾಮಾನ ಶುರು ಆಗಿರ್ತಾವೆ ಅವನದು. ಹಂಗಾತು ಹಿಂಗಾತು, ಅದಿಲ್ಲ ಇದಿಲ್ಲ, ನಿದ್ದೆ ಬರ್ತದೆ ನಡಕ್ಕೆ, ಮತ್ತು ಅಷ್ಟರೊಳಗೆ ಕಾರ್ಟೂನ್ ನೆನಪಾಗ್ತಾವೆ, ಇಲ್ಲ ಯಾರ್ದಾರ ಫ್ರೆಂಡ್ಸಿಂದು ಫೋನ್ ಬರ್ತೈತಂತ ಅವನಿಗೆ. ಸೊ ಇಂಥವೆಲ್ಲ ಡ್ರಾಮಾ ಒಳಗನ ಒಂದಂತೂ ಇಂತೂ ಅಭ್ಯಾಸನ ಕಂಪ್ಲೀಟ್ ಮಾಡಿಸಿದೆ. ಭಾಳ ಏನು ಇದ್ದಿದ್ದಿಲ್ಲ ಅಭ್ಯಾಸ, ಆದರೂ ಅದಿಷ್ಟು ಮಾಡೋಕೆ ಅವನು ಮಿನಿಮಮ್ ಒಂದು ½ ಆನ್ ಅವರ್ ಮೇಲೆನ ತೊಗೊತಾನೆ. ಮತ್ತು ಸಣ್ಣವರಿದ್ದಾಗ ಇದನ್ನ ಮಾಡ್ತಾರೆ. ನಿಮ್ಮ ಮನ್ಯಾಗೂ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೋಡೋಣ ಹೆಂಗೆ ಯಾರ್ಯಾರ ಮಕ್ಕಳು ಹೆಂಗೆ ಮಾಡ್ತಾರೆ ಅಂತ ಹೇಳಿ ನನಗೂ ಕೇಳಿಸ್ಕೊ ಅಂತ ಕ್ಯೂರಿಯಾಸಿಟಿ. ತೋರ್ಸೋದನ್ನ ಚೆಂದಾಗಿ ಹಿಡ್ಕೊ. ಏನು ಮಾಡಿ ಹಾಂ ಯಾವುದು ಇಡಂಗಿಲ್ಲ. ಬ್ಯಾಗ್ ಒಳಗೆ ಏನು ಹಾಕ್ಕೊಂಡು ತೋರಿಸಿಲ್ಲ. ಏನು ಹಾಕ್ಕೊಂಡು ರಬ್ಬರ ತೋರ್ಸ. ಹಾಂ ಕ್ಲೋಸ್ ಮಾಡಿ. ಅದು ಜಿಪ್ ಹಾಕಿ ಬ್ಯಾಗಿನ ಅವನ್ನೆಲ್ಲ ಹಾಕಿ ಜಲ್ದಿ. ಅದು ಬೇಡ, ಅದನ್ನು ಒಯ್ಬೇಡ ಸ್ಕೂಲಿಗೆ. ಅದನ್ನೆಲ್ಲ ಹಾಕೋದ ಬೇಗ ಹಾಕೋದ್ರೆಲ್ಲ ಮೊದಲಿಗೆ ಅವನ್ನೆಲ್ಲ ಹಾಕಿ ಫಸ್ಟು ಹಾಕಿ. ಹಾಂ ಪಟ ಹಾಕು. ಇಷ್ಟೆಲ್ಲ ಡ್ರಾಮಾ ಮಾಡೋದಿಲ್ಲ, ಜಲ್ದಿ ಹಾಕು.
ಇವ್ನು ಹಿಂಗೆ ತನ್ನ ಕೆಲಸ ಆಗೋ ಮಟ್ಟ ಅಷ್ಟು ಹಿಂಗೆ ಮಾಡ್ತಾನ, ಆಮೇಲೆ ಹಿಂಗೆ ಡ್ರಾಮಾ ಹಚ್ಕೊಂಡು ಇಟ್ಕೊತಾನ ನಮಗೆ. ಸೊ ನೋಡ್ರಿ, ನಾವು ಇವ್ರ ಜೊತೆ ಹಿಂಗೆ ಕುತ್ಕೊಂಡ್ರೆ ಅಡಿಗೆ ಆಗೋದಿಲ್ಲ. ಬಾಳಿಲ್ಲ ಒಂದಿಷ್ಟು ಚಪಾತಿ ಮಾಡೋದೈತಿ ಅಷ್ಟೇ, ಹೋಗಿ ಚಪಾತಿ ಮಾಡೋಣಂತ. ಬಾಯ್ ಬಾಯ್. ಮತ್ತೆ ನಾನು ಮುಂದಿನ ವ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಯಾವ ರೀತಿ ವ್ಲಾಗ್ಸ್ ಬೇಕು ಅಂತಂದು ಹೇಳ್ರಿ. ಯೂಶ್ವಲಿ ನಾನು ಕವನಗಳನ್ನು ಬರೆದು ಹಾಕ್ತಿದ್ದೆ, ಇತ್ತೀಚೆಗೆ ಹಾಕಿಲ್ಲ. ಕವನಗಳು ಬೇಕು ಅಂತಂದ್ರೆ ಪ್ಲೀಸ್ ಅದಕ್ಕೊಂದು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಒಂದು ಕವನ ಬರೆದು ಆ ಕವನನ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.